ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UPSC ಮೇನ್ಸ್ ಪರೀಕ್ಷೆಗೆ ಉತ್ತರವನ್ನು ಕನ್ನಡದಲ್ಲಿ ಹೇಗೆ ಬರೆಯುವುದು ಮತ್ತು ಪ್ರಿಲಿಮ್ಸ್ಗೆ ಯಾವ ರೀತಿ ಒಂದು ಪ್ರಶ್ನೆಗಳನ್ನು ಬರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ. ಓಕೆ, ಬನ್ನಿ. ಮೊದಲ ಮಾಹಿತಿಯನ್ನು ವಿಕಸಿತ ಭಾರತ್ ಮತ್ತು ನೆಟ್ ಝೀರೋ ಕಡೆಗೆ ಸನ್ನಿವೇಶಗಳು. ಯಾಕೆ ಇದು ನ್ಯೂಸಲ್ಲಿದೆ ಅಂತಂದರೆ, ನೀತಿ ಆಯೋಗವು 10 ಅಂತರ ಸಚಿವಾಲಯ ಕಾರ್ಯ ಗುಂಪುಗಳು ಅಭಿವೃದ್ಧಿಪಡಿಸಿದ ವಿಕಸಿತ ಭಾರತ ಮತ್ತು ನಿವ್ವಳ ಶೂನ್ಯದತ್ತ ಸನ್ನಿವೇಶಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸಿ 11 ವರದಿಗಳ ಸಮಗ್ರ ಗುಂಪನ್ನು ಬಿಡುಗಡೆ ಮಾಡಿದೆ. ಆ 11 ವರದಿಗಳ ಸಮಗ್ರ ಗುಂಪನ್ನು ನೋಡೋಣ ಸ್ನೇಹಿತರೆ. ಇದು ಪೂರ್ವಭಾವಿ ಪರೀಕ್ಷೆಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಮುಖ್ಯ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ನೀತಿ ಆಯೋಗದ ಬಗ್ಗೆ ಕೇಳ್ಬೋದು, ಮಿಷನ್ ಲೈಫ್ ಬಗ್ಗೆ ಕೇಳ್ಬೋದು, ಕಾರ್ಬನ್ ಸೆರೆಹಿಡಿಯುವಿಕೆ, ಬಳಕೆ ಮತ್ತು ಸಂಗ್ರಹಣೆ, ಸಣ್ಣ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಬಗ್ಗೆ, ವಿಸ್ತೃತ ಉತ್ಪಾದಕರ ಜವಾಬ್ದಾರಿಗಳ ಬಗ್ಗೆ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಇನ್ನು ಮುಖ್ಯ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು, ಭಾರತದ ನಿವ್ವಳ ಶೂನ್ಯ ಮಾರ್ಗ ಮತ್ತು ಅಭಿವೃದ್ಧಿಯ ಮಾರ್ಗಗಳು, ಹವಾಮಾನ ಮತ್ತು ಆರ್ಥಿಕ ಯೋಜನೆಯಲ್ಲಿ ನೀತಿ ಆಯೋಗದ ಪಾತ್ರ ಏನು ಅಂತ ಕೇಳಿರ್ತಾರೆ. ಅವುಗಳನ್ನೆಲ್ಲ ಹೇಗೆ ಬರೆಯುವುದು ಅನ್ನೋದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ. ನೆಕ್ಸ್ಟ್, ಈ ವರದಿಗಳು ಭಾರತವು 2040ರ ವೇಳೆಗೆ $30 ಟ್ರಿಲಿಯನ್ GDPಯೊಂದಿಗೆ ವಿಕಸಿತ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುವ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನವನ್ನು ಹೇಗೆ ಸಾಧಿಸಬಹುದು ಎಂಬುದರ ಸಮಗ್ರ ಮೌಲ್ಯಮಾಪನವನ್ನು ಈ ವರದಿಗಳು ಒದಗಿಸುತ್ತದೆ ಮತ್ತು 2070ರ ವೇಳೆಗೆ ನಿವ್ವಳ ಶೂನ್ಯ ಹಸಿರುಮನೆ ಅನಿಲ ಗ್ರೀನ್ಹೌಸ್ ಗ್ಯಾಸಸ್ ಹೊರಸೂಸುವಿಕೆಯನ್ನು ಸಾಧಿಸುವ ಬಾಧ್ಯತೆಯನ್ನು ಗೌರವಿಸುತ್ತವೆ ಅಂತ ಹೇಳಿದೆ. ಈ ಸಾರಾಂಶನೂ ಕೂಡ ಇಲ್ಲಿ ನೋಡ್ಬೋದು ನೀವು. ವಿದ್ಯುದೀಕರಣ, ಬೃಹತ್ ನವೀಕರಿಸಬಹುದಾದ ಮತ್ತು ಪರಮಾಣು ವಿಸ್ತರಣೆ, ಹಸಿರು ಉದ್ಯೋಗಗಳು ಮತ್ತು ಸುಸ್ಥಿರ ನವೀಕರಣದ ಮೂಲಕ ಭಾರತವು 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯನ್ನು ಹೇಗೆ ಸಾಧಿಸಬಹುದು ಮತ್ತು 70ರ ವೇಳೆಗೆ ನಿವ್ವಳ ಶೂನ್ಯವನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ಕೂಡ ಈ ನೀತಿ ಆಯೋಗದ ವರದಿಗಳು ವಿವರಿಸುತ್ತವೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ. ಈ ವಿಕಸಿತ ಭಾರತ ಮತ್ತು ನಿವ್ವಳ ಶೂನ್ಯದತ್ತ ಸನ್ನಿವೇಶಗಳು ಎಂಬ ನೀತಿ ಆಯೋಗದ ವರದಿಗಳ ಪ್ರಮುಖ ಮುಖ್ಯಾಂಶಗಳು ಏನು? ಪ್ರಮುಖ ಮುಖ್ಯಾಂಶಗಳನ್ನು ಏನಪ್ಪ ಅಂತಂದರೆ, ಸ್ಥೂಲ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳು. ಹೇಗೆ GDP ರಚನೆ ಏನು ಅಂತಂದರೆ, ಈ ಆರ್ಥಿಕತೆಯು ಬಳಕೆಯ ನೇತೃತ್ವದಿಂದ ಹೂಡಿಕೆ ಚಾಲಿತಕ್ಕೆ ಬದಲಾಗುತ್ತದೆ. ಓಕೆ, ಖಾಸಗಿ ಬಳಕೆಯ ಪಾಲು ಕುಸಿಯುತ್ತದೆ, ಆದರೆ ಹೂಡಿಕೆ ಪಾಲು ಏನಾಗುತ್ತಾ ಹೆಚ್ಚಾಗುತ್ತದೆ. ಓಕೆ, ಮತ್ತು GDP ಏನಾಗುತ್ತೆ ಅಂತಂದರೆ 2027ರಲ್ಲಿ $4.1 ಟ್ರಿಲಿಯನ್ ಇರ್ತಕ್ಕಂಥ GDP 2047ರ ವೇಳೆಗೆ $30 ಟ್ರಿಲಿಯನ್ ಏರುವ ನಿರೀಕ್ಷೆ ಕೂಡ ಇದೆ ಅಂತ ವರದಿಯಲ್ಲಿ ಹೇಳಿದೆ. ಓಕೆ, ವ್ಯಾಪಾರ ಸಮತೋಲನ ನಿರ್ಣಾಯಕ ಖನಿಜ ಆಮದುಗಳು ಹೆಚ್ಚಾಗುತ್ತಿದ್ದರೂ ಪಳೆಯುಳಿಕೆ ಇಂಧನ ಆಮದು ಉಳಿತಾಯ 2047ರ ವೇಳೆಗೆ INR 9 ಟ್ರಿಲಿಯನ್ ಎಂದು ಅಂದಾಜಿಸಲಾಗಿದೆ. ಇದು ಆರ್ಥಿಕ ಸ್ಥಿತಿಸ್ಥಾಪಕಕ್ಕೆ ಬಲಪಡಿಸುತ್ತದೆ. ಇನ್ನು ಉದ್ಯೋಗ, ಹಸಿರು ಉದ್ಯೋಗಗಳು ಇಂಧನ ವಲಯ 2050ರ ವೇಳೆಗೆ 7 ಮಿಲಿಯನ್ ಉದ್ಯೋಗಗಳನ್ನು ಸೇರಿಸುತ್ತದೆ ಅಂತೇಳಿ ವರದಿ ಹೇಳಿದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್. ಇನ್ನು ಏನು ಹೇಳಿದೆ, ಕೇವಲ ಪರಿವರ್ತನೆ, ಪಳೆಯುಳಿಕೆ ಇಂಧನಗಳ ಅವಲಂಬಿತ ಜಿಲ್ಲೆಗಳು 100ಕ್ಕೂ ಹೆಚ್ಚು ಪುನರ್ರಚನೆಯನ್ನು ಎದುರಿಸಬೇಕಾಗುತ್ತದೆ. ಕಾರ್ಮಿಕರಿಗೆ ಬೃಹತ್ ಕೌಶಲ್ಯ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಕೂಡ ಅಗತ್ಯವಿರುತ್ತದೆ ಅಂತೇಳಿ ವರದಿ ಹೇಳಿದೆ. ಇನ್ನು ಭೂ ಸಂಘರ್ಷ ಏನಾಗುತ್ತಪ್ಪ ಅಂತಂದರೆ, ನವೀಕರಿಸಬಹುದಾದ ಇಂಧನ ವಿಸ್ತರಣೆಗೆ ವಿಶಾಲವಾದ ಭೂಮಿಯ ಅಗತ್ಯವಿರುವುದರಿಂದ ಇದು ಕೃಷಿ ಮತ್ತು ಪರಿಸರ ವಿಜ್ಞಾನದೊಂದಿಗೆ ಸಂಭಾವ್ಯ ಸ್ಪರ್ಧೆ ಆಗುತ್ತದೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಇದರ ನಡವಳಿಕೆಯ ಪಾತ್ರ, ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ಉದಾಹರಣೆಗೆ ಸಾರ್ವಜನಿಕ ಸಾರಿಗೆಯ ದಕ್ಷ ತಂಪಾಗಿಸುವಿಕೆ ಬೇಡಿಕೆಯನ್ನು ಮಿತಗೊಳಿಸಲು ಮಿಷನ್ ಲೈಫ್ನಂಥ ಉಪಕ್ರಮಗಳು ನಿರ್ಣಾಯಕವಾಗಿವೆ. ಇನ್ನು ನಗರೀಕರಣ 2023ರಲ್ಲಿ 37ರಿಂದ 2047ರವರೆಗೆ 51% ಮತ್ತು 2070ರ ವೇಳೆಗೆ 65ಕ್ಕೆ ಹೆಚ್ಚಾಗಬಹುದು ಅಂತೇಳಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೂಲ ಸೌಕರ್ಯಗಳ ಉತ್ಕರ್ಷ ಏನು ಅಂದರೆ, ವಸತಿ 2070ರ ವೇಳೆಗೆ ಅಗತ್ಯವಿರುವ ಕಟ್ಟಡದ ಮಹಡಿಯ ಜಾಗದ 86% ಇನ್ನೂ ಕೂಡ ನಿರ್ಮಿಸಬೇಕಾಗಿದೆ. ತಂಪಾಗಿಸುವಿಕೆ, ಹವಾನಿಯಂತ್ರಿತ AC ಬಳಕೆಯಿಂದ
ಇಂದಿನಿಂದ 10%ಇಂದ 70ರ ವೇಳೆಗೆ 80%ಗೆ ಏರುವ ನಿರೀಕ್ಷೆ ಇದೆ. ಇದು ಶಕ್ತಿಯ ಬೇಡಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಅಂತೇಳಿ ಮುಖ್ಯಾಂಶಗಳಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ವಾಹನ ಮಾಲೀಕತ್ವ 2070ರ ವೇಳೆಗೆ ಪ್ರತಿ 1,000 ಜನರಿಗೆ ಕಾರು ಮಾಲೀಕತ್ವದ ಪ್ರಮಾಣ 30ರಿಂದ 200-250ವರೆಗೆ ಏರುತ್ತದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ನಿವ್ವಳ ಶೂನ್ಯ ಸನ್ನಿವೇಶದ ಒಂದು ಅಡಿಯಲ್ಲಿ ಶಕ್ತಿ ಪರಿವರ್ತನೆ ಯಾವ ರೀತಿ ಆಗುತ್ತೆ ಅಂತಂದರೆ, ವಿದ್ಯುದೀಕರಣದ ಪ್ರಮುಖ ಒಂದು ನೋಡ್ಬೋದು ಏನು, ನಿವ್ವಳ ಶೂನ್ಯ ಸನ್ನಿವೇಶದ ಅಡಿಯಲ್ಲಿ ಅಂತಿಮ ಇಂಧನ ಬೇಡಿಕೆಯಲ್ಲಿ ವಿದ್ಯುತ್ನ ಪಾಲು 3 ಪಟ್ಟು ಹೆಚ್ಚಾಗುತ್ತದೆ. ಓಕೆ, 21%ರಿಂದ 60%, ಅಂದರೆ 2025ರಿಂದ 2070ಕ್ಕೆ 60% ಏರುವ ನಿರೀಕ್ಷೆ ಇದೆ ಅಂತೇಳಿ ಹೇಳ್ತಾರೆ. ಇನ್ನು ವಿದ್ಯುತ್ ವಾಹನಗಳು EV ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು, ಇಂಡಕ್ಷನ್ ಅಡುಗೆ ಮತ್ತು ಕೈಗಾರಿಕೆ ಒಂದು ಶಾಕ್ ಪಂಪ್ಗಳು ಇವುಗಳ ಒಂದು ಏನು ನಾವು ಒಂದು ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ವಿದ್ಯುತ್ ಉತ್ಪಾದನೆಯಲ್ಲಿ ಬದಲಾವಣೆಗಳು. ವಿದ್ಯುತ್ ಉತ್ಪಾದನೆಯಲ್ಲಿ ಏನು ಬದಲಾವಣೆ ಆಗುತ್ತಪ್ಪ ಅಂತಂದರೆ, ನವೀಕರಿಸಬಹುದಾದ ಇಂಧನ ಮೂಲಗಳು ಅಂದರೆ ಸೌರ ಮತ್ತು ಪವನ ವಿದ್ಯುತ್ ಸಾಮರ್ಥ್ಯವು ಅಪ್ರಾಕ್ಸಿಮೇಟ್ಲಿ 164 ಗೀಗಾವ್ಯಾಟ್ದಿಂದ 6,000 ಗೀಗಾವ್ಯಾಟ್, ಅಂದರೆ 2070ರ ವೇಳೆಗೆ 6,000 ಗೀಗಾವ್ಯಾಟ್ ಒಂದಕ್ಕಿಂತ ಹೆಚ್ಚು ಬೃಹತ್ ಪ್ರಮಾಣದಲ್ಲಿ ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ ಅಂತೇಳಿ ವರದಿ ಹೇಳಿದೆ. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ, ಅವೆಲ್ಲ ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ. ಪರಮಾಣು ಶಕ್ತಿಯನ್ನು ದೃಢವಾದ ಬೇಸ್ಲೋಡ್ ಶಕ್ತಿಯನ್ನು ಒದಗಿಸಲು 2020ರ ವೇಳೆಗೆ 8 ಗೀಗಾವ್ಯಾಟಿಂದ 300 ಗೀಗಾವ್ಯಾಟ್ಗಿಂತ ಹೆಚ್ಚಾಗುವ ಕಾರ್ಯತಂತ್ರದ ಆಧಾರ ಸ್ತಂಭವಾಗಿ ಕಲ್ಪಿಸಲಾಗಿದೆ. ಓಕೆ, ಬನ್ನಿ ಸ್ನೇಹಿತರೆ, ಇನ್ನೂ ಇದೆ ಮಾಹಿತಿ. ಪಳೆಯುಳಿಕೆ ಇಂಧನಗಳು. ಪ್ರಾಥಮಿಕ ಶಕ್ತಿ ಮಿಶ್ರಣದಲ್ಲಿ ಪಳೆಯುಳಿಕೆ ಇಂಧನಗಳ ಪಾಲು 85%ರಿಂದ 14%ಕ್ಕೆ ಇಳಿಯಲಿದೆ. ಓಕೆ, ನೆಕ್ಸ್ಟ್ ಬನ್ನಿ. ಉಳಿದ ಪಳೆಯುಳಿಕೆ ಇಂಧನಗಳ ಬಳಕೆಯು ಇಂಗಾಲದ ಸೆರೆಹಿಡಿಯುವಿಕೆ, ಬಳಕೆ ಮತ್ತು ಸಂಗ್ರಹಣೆ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳ್ಯಾರ. ಇನ್ನು ಗ್ರಿಡ್ ಹೊರಸೂಸುವಿಕೆ ಅಂಶವು 2070ರ ವೇಳೆಗೆ ಶೂನ್ಯಕ್ಕೆ ಇಳಿಯುವ ನಿರೀಕ್ಷೆ ಇದೆ. ಓಕೆ, ಇಷ್ಟೆಲ್ಲ ಮಾಹಿತಿ ಕೂಡ ಇಲ್ಲಿ ಹೇಳ್ತಾ ಇದೆ. ಏನಂದರೆ ಹಣಕಾಸಿನ ಒಂದು ಪರಿಣಾಮಗಳು ಮತ್ತು ಹೂಡಿಕೆ ಅಂತರಗಳು ಏನು. ಅವು ಹೂಡಿಕೆಯ ಅವಶ್ಯಕತೆ ಏನಪ್ಪ ಅಂತಂದ್ರೆ, ನಿವ್ವಳ ಶೂನ್ಯ ಸನ್ನಿವೇಶಕ್ಕೆ 2070ರ ವೇಳೆಗೆ USD 22.7 ಟ್ರಿಲಿಯನ್ ಸಂಚಿತ ಹೂಡಿಕೆಯ ಅಗತ್ಯವಿದೆ ಅಂತ ಹೇಳ್ತಾರೆ. ಹೂಡಿಕೆಯ ಅವಶ್ಯಕತೆ ಇಷ್ಟಿದೆ. ಆಮೇಲೆ ಇದು ಪ್ರಸ್ತುತ ವಾರ್ಷಿಕ ಹೂಡಿಕೆ $135 ಕೋಟಿ ಹೋಲಿಸಿದರೆ ವರ್ಷಕ್ಕೆ $500 ಶತಕೋಟಿ ಆಗ್ತದೆ ಅಂತ ಹೇಳ್ತಾರೆ. ಹಣಕಾಸು ಅಂತರ ಏನಪ್ಪ, ದೇಶೀಯ ಸುಧಾರಣೆಗಳಿದ್ದರೂ ಸಹ $6.5 ಟ್ರಿಲಿಯನ್ ಹಣಕಾಸು ಅಂತರ ಇನ್ನೂ ಕೂಡ ಬಾಕಿ ಇನ್ನೂ ಉಳಿದಿದೆ ಅಂತ ಹೇಳ್ತಾರೆ. ಓಕೆ, ಬನ್ನಿ. ವಿದೇಶಿ ಬಂಡವಾಳದ ಮೇಲಿನ ಅವಲಂಬನೆ ಏನು. ಈ ಅಂತರವನ್ನು ಕಡಿಮೆ ಮಾಡಲು ಅಂತಾರಾಷ್ಟ್ರೀಯ ಬಂಡವಾಳ ಮೂಲಗಳ ಪಾಲು FDI ರಿಯಾಯಿತಿ ಹಣಕಾಸು 70ರ ವೇಳೆಗೆ 17ರಿಂದ 42ಕ್ಕೆ ಏರಬಹುದು ಅಂತೇಳಿ ನಿರೀಕ್ಷಿಸಲಾಗಿದೆ. ಇನ್ನು ನಿರ್ಣಾಯಕ ಖನಿಜಗಳು, ಕ್ರಿಟಿಕಲ್ ಮಿನರಲ್ಸ್. ಬೇಡಿಕೆ ಏರಿಕೆ ಏನಪ್ಪ ಅಂತಂದ್ರೆ, ಪಳೆಯುಳಿಕೆ ಇಂಧನಗಳಿಂದ ಶುದ್ಧ ತಂತ್ರಜ್ಞಾನಗಳಿಗೆ ಪರಿವರ್ತನೆಯು ಇಂಧನ ಭದ್ರತಾ ಅಪಾಯಗಳನ್ನು ಇಂಧನ ಪೂರೈಕೆಯಿಂದ ಖನಿಜ ಪೂರೈಕೆಗೆ ಸ್ಥಳಾಂತರಿಸುತ್ತದೆ. ನೆಕ್ಸ್ಟ್, ಪ್ರಸ್ತುತ ನೀತಿಗಳಿಗೆ ಹೋಲಿಸಿದರೆ ನಿವ್ವಳ ಶೂನ್ಯ ಸನ್ನಿವೇಶದಲ್ಲಿ ನಿರ್ಣಾಯಕ ಇಂಧನ ಪರಿವರ್ತನೆ ಖನಿಜಗಳ ಒಂದು ಬೇಡಿಕೆ 50% ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಪ್ರಸ್ತುತ ಇದ್ದದ್ದು ಏನಾಗುತ್ತಾ 51%ಕ್ಕೆ ಹೆಚ್ಚಳವಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಪ್ರಮುಖ ಖನಿಜಗಳು ಏನೇನಪ್ಪ, ತಾಮ್ರ ಮತ್ತು ಗ್ರಾಫೈಟ್ ಬೇಡಿಕೆ 2/3 ಭಾಗವನ್ನು ಹೊಂದಿವೆ ಬೇಡಿಕೆಯ. ಓಕೆ, ಲಿಥಿಯಂ ಕೋಬಾಲ್ಟ್ ನಿಕ್ಕಲ್ ಇವುಗಳಿಗಾಗಿ ಭಾರತವು ಬಹುತೇಕ ಸಂಪೂರ್ಣ ಆಮದು ಅವಲಂಬನೆಯನ್ನು ಎದುರಿಸುತ್ತಿದೆ. ಇದನ್ನು ನಾವು ಆಮದು ಮಾಡ್ತಾ ಇದ್ದೀವಿ. ಓಕೆ, ಹಾಗಾಗಿ ಆ ಒಂದು ಅವಲಂಬನೆಯನ್ನು ನಾವು ಎದುರಿಸ್ತಿದ್ದೀವಿ. ಬನ್ನಿ ಸ್ನೇಹಿತರೆ, ಇನ್ನು ವಿಕಸಿತ ಭಾರತ ಮತ್ತು ನಿವ್ವಳ ಶೂನ್ಯವನ್ನು ಸಾಧಿಸುವಲ್ಲಿ ಭಾರತದ ಸವಾಲುಗಳು ಏನು. ಭಾರತದ ಸವಾಲುಗಳು ಏನಪ್ಪ, ಅಭೂತಪೂರ್ವ ಪ್ರಯೋಗ ಅಂದರೆ ನೀತಿ ಆಯೋಗವು ಯಾವುದೇ ಪ್ರಮುಖ ಆರ್ಥಿಕತೆಯ ಒಂದೇ ಪೀಳಿಗೆಯಲ್ಲಿ ತನ್ನ ಇಂಧನ ವ್ಯವಸ್ಥೆಯನ್ನು ನಿವ್ವಳ ಶೂನ್ಯಕ್ಕೆ ಪರಿವರ್ತಿಸುವಾಗ ತನ್ನ GDPಯನ್ನು 8 ಪಟ್ಟು $4.1ಕ್ಕೆ ಹೆಚ್ಚಿಸಬೇಕು. ಟ್ರಿಲಿಯನ್ನಿಂದ ಎಷ್ಟು ಬರ್ತಂದರೆ 30 ಟ್ರಿಲಿಯನ್ವರೆಗೆ ಅಳೆಯಲು ಪ್ರಯತ್ನಿಸಿಲ್ಲ ಎಂದು ಗಮನಿಸುತ್ತದೆ ಸವಾಲುಗಳಲ್ಲಿ. ಓಕೆ, ಹೊಸ ತಂತ್ರಜ್ಞಾನ. ಈ ಪರಿವರ್ತನೆಗೆ ಅಗತ್ಯವಿರುವ ಪ್ರಮುಖ ತಂತ್ರಜ್ಞಾನಗಳಾದ CCU, ದೀರ್ಘಾವಧಿಯ ಶಕ್ತಿ ಸಂಗ್ರಹಣೆ, ಸಣ್ಣ ಮಾಡ್ಯುಲರ್ ಪರಮಾಣು ರಿಯಾಕ್ಟರ್ಗಳು ಭಾರತದಲ್ಲಿ ಹೊಸ ಮತ್ತು ಪ್ರಮಾಣೀಕೃತ
ಆಗಿಲ್ಲ ಇನ್ನೂ. ಓಕೆ, ಇವೆಲ್ಲ ಸಮಸ್ಯೆಗಳು ಹಣಕಾಸು ಅಂತರ ಮತ್ತು ಸ್ಥೂಲ ಆರ್ಥಿಕ ಬದಲಾವಣೆ. ಈ ಒಂದು ಪರಿವರ್ತನೆಯು ರಚನಾತ್ಮಕ ಬದಲಾವಣೆಯನ್ನು ಬಯಸುತ್ತದೆ. ಅಲ್ಲಿ GDPಯಲ್ಲಿ ಖಾಸಗಿ ಬಳಕೆಯ ಪಾಲು ಕಡಿಮೆ ಆಗ್ತದೆ, 58ರಿಂದ ಎಷ್ಟಕ್ಕೆ ಬರ್ತಾ 52ಕ್ಕೆ ಇಳಿಯುವ ಒಂದು ನಿರೀಕ್ಷೆ ಇದೆ ಅಂತೇಳಿ ವರದಿ ಹೇಳಿದೆ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್, ದೇಶೀಯ ದ್ರವ್ಯತೆಯ ಬಿಗಿಗೊಳಿಸುವಿಕೆಯನ್ನು ಸೂಚಿಸುತ್ತದೆ. ಇದು ವಿದೇಶಿ ಒಳಹರಿವುಗಳಿಂದ ಸಮತೋಲನಗೊಳ್ಳದಿದ್ದರೆ ಬಳಕೆಯನ್ನು ಕಡಿಮೆ ಮಾಡಬಹುದು. ಓಕೆ, ನಿರ್ಣಾಯಕ ಖನಿಜಗಳ ಭದ್ರತೆ ಏನು? ಲಿಥಿಯಮು, ನಿಕ್ಕಲ್, ಕೋಬಾಲ್ಟ್ ಮತ್ತು ಅಪರೂಪದ ಭೂಮಿಯ ಅಂಶಗಳಿಗೆ ದೇಶೀಯ ಮೀಸಲು ಕೊರತೆಯಿಂದಾಗಿ ಭಾರತವು ಆಮದಿನ ಮೇಲೆ ಸಂಪೂರ್ಣವಾಗಿ ಒಂದು ಅವಲಂಬನೆಯನ್ನು ಎದುರಿಸುತ್ತಿದೆ. ನಮ್ಮಲ್ಲಿ ಜಾಸ್ತಿ ಸಿಗೋದಿಲ್ಲ, ಹಂಗಾಗಿ ಬೇರೆ ಬೇರೆ ಕಂಟ್ರಿಗಳಿಂದ ನಮ್ಮ ದೇಶ ಆಮದನ್ನು ಮಾಡಿಕೊಳ್ತದೆ. ಓಕೆ, ಬನ್ನಿ ಸ್ನೇಹಿತರೆ. ಕಚ್ಚಾ ವಸ್ತುಗಳು ಲಭ್ಯವಿದ್ದರೂ ಸಹ ಸಂಸ್ಕರಣಾ ಸಾಮರ್ಥ್ಯದಲ್ಲಿ, ಅಂದರೆ ಉದಾಹರಣೆಗೆ ಸೌರ ಫಲಕಗಳು, ಪಾಲಿಸಿಲಿಕಾನ್ಗಳು ಇಂಥವೇನದಲ್ಲ, ಇಂಥ ಒಂದು ಇದಿದ್ರೂ ಕೂಡ ನಮ್ಗೆ ಆ ಒಂದು ಇದರಲ್ಲಿ ಅಂತರವಿರ್ತದೆ. ಓಕೆ, ನೀರಿನ ಒತ್ತಡ ಒಂದು ನಿರ್ಣಾಯಕ ಪ್ರಾದೇಶಿಕ ಸವಾಲು ಅಂತಂದರೆ ಏನಪ್ಪ ಅಂದ್ರೆ ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಸುಮಾರು 75% ನೀರಿನ ಕೊರತೆ ಇರುವ ಒಂದು ರಾಜ್ಯಗಳಲ್ಲಿ ಗುಂಪುಗೂಡಿದ್ದು ಇಂಧನ ಉತ್ಪಾದನೆ ಮತ್ತು ನೀರಿನ ಸಂರಕ್ಷಣೆಯ ನಡುವೆ ಸಂಘರ್ಷ ಸೃಷ್ಟಿಯಾಗುತ್ತಿದೆ. ಓಕೆ, ಮೂಲಸೌಕರ್ಯ ಏನಪ್ಪ? ಲಾಕ್ ಇನ್ ಅಪಾಯ ನೀತಿ ಆಯೋಗವು 2070ರಲ್ಲಿ ಅಸ್ತಿತ್ವದಲ್ಲಿರುವ ಕಟ್ಟಡದ ನೆಲದ ಜಾಗದ 86% ಇನ್ನೂ ನಿರ್ಮಿಸಬೇಕಾಗಿದೆ ಅಂತೇಳಿ ವರದಿ ಹೇಳ್ತದೆ. ಇನ್ನು ಏರ್ ಕಂಡೀಷನ್ ಮಾಲೀಕತ್ವ 10ರಿಂದ 80ಕ್ಕಿಂತ ಹೆಚ್ಚು ನಿರೀಕ್ಷೆ ಇರುವುದರಿಂದ ಒಂದು ನಿಷ್ಕ್ರಿಯ ವಿನ್ಯಾಸ ಸೂಪರ್ ಮತ್ತು ದಕ್ಷ ಉಪಕರಣಗಳನ್ನು ತಕ್ಷಣವೇ ಕಡ್ಡಾಯಗೊಳಿಸದಿದ್ದರೆ ಹೆಚ್ಚಿನ ಶಕ್ತಿಯ ಬೇಡಿಕೆಯನ್ನು ಒಂದು ಒಳಗೆ ಬಂಧಿಸುವ ಬೃಹತ್ವಾದ ಒಂದು ಅಪಾಯವಿದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬನ್ನಿ ಸ್ನೇಹಿತರೆ, ವಿಕಸಿತ ಭಾರತ ಮತ್ತು ನಿವ್ವಳ ಶೂನ್ಯದತ್ತ ಭಾರತದ ಹಾದಿಯನ್ನು ಯಾವ ಕ್ರಮಗಳು ಬಲಪಡಿಸಬಹುದು ಅಂತೇಳಿ ಇದೆ. ಏನು? ಒಂದು ಪರಿವರ್ತನೆ ಬದಲಾವಣೆ, ಸುಸ್ಥಿರ ಬಳಕೆಯನ್ನು ಉತ್ತೇಜಿಸಲು ಮಿಷನ್ ಲೈಫನ್ನು ವ್ಯವಸ್ಥಿತವಾಗಿ ಸಂಯೋಜಿಸಿ ಅಂತ ರಿಪೋರ್ಟ್ ಹೇಳಿದೆ. ಓಕೆ, ಕಚ್ಚಾ ಒಂದು ಸಂಪನ್ಮೂಲ ಬಳಕೆಯನ್ನು ಕಡಿಮೆ ಮಾಡಲು ವಿಸ್ತೃತ ಉತ್ಪಾದಕರ ಜವಾಬ್ದಾರಿ ಮತ್ತು ಮರುಬಳಕೆ ವಿಷಯದ ಮಾನದಂಡಗಳನ್ನು ಜಾರಿಗೊಳಿಸಿ ಅಂತೇಳಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಓಕೆ, ಬೈ ನೆಕ್ಸ್ಟ್, ಒಂದು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು ಏನಪ್ಪ ಹೇಳ್ತಾವೆ ಅಂದರೆ ಪಳೆಯುಳಿಕೆ ಇಂಧನ ಅವಲಂಬನೆಯನ್ನು ಖನಿಜ ಅವಲಂಬನೆಯೊಂದಿಗೆ ಬದಲಾಯಿಸುವುದನ್ನು ತಪ್ಪಿಸಿ ದೇಶೀಯ ಪರಿಶೋಧನೆ ಮತ್ತು ಸಂಸ್ಕರಣೆಯನ್ನು ವೇಗಗೊಳಿಸಿ ವಿದೇಶಿ ಆಸ್ತಿ ಸ್ವಾಧೀನಕ್ಕಾಗಿ ಕಾಬಿಲ್ನಂಥ ಸಂಸ್ಥೆಗಳಿಗೆ ಅಧಿಕಾರ ನೀಡಿ ಅಂತೇಳಿ ಹೇಳಿದೆ. ಓಕೆ, ಬನ್ನಿ ನೆಕ್ಸ್ಟ್. ಇನ್ನು ಮೂಲ ಸೌಕರ್ಯವಾಗಿ ಏನು ಡಾಟಾ ವಿಶ್ವಾಸಾರ್ಹ ಮೇಲ್ವಿಚಾರಣೆ ವರದಿ ಒಂದು ಮಾಡುವಿಕೆ ಮತ್ತು ಪರಿಶೀಲನೆಯನ್ನು ವ್ಯವಸ್ಥೆಯನ್ನು ಸ್ಥಾಪಿಸಗೊಳಿಸುವುದು. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ನೋಡ್ಕೊರಿ. ಓಕೆ, 2016ರಲ್ಲಿ ಪ್ರಿಲಿಮ್ಸಲ್ಲಿ ಈ ಒಂದು ಕುರಿತು ಪ್ರಶ್ನೆಯನ್ನು ಕೇಳಿದ್ರು. ಏನಂತ? ಉದ್ದೇಶಿತ ರಾಷ್ಟ್ರೀಯವಾಗಿ ಒಂದು ನಿರ್ಧರಿಸಲ್ಪಟ್ಟ ಕೊಡುಗೆಗಳು ಎಂಬ ಪದವು ಕೆಲವೊಮ್ಮೆ ಸಂದರ್ಭದಲ್ಲಿ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಆಪ್ಷನ್ ಎ, ಯುದ್ಧ ಪೀಡಿತ ಮಧ್ಯಪ್ರಾಚ್ಯದ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಲು ಯುರೋಪಿಯನ್ ರಾಷ್ಟ್ರಗಳು ಮಾಡಿದ ಪ್ರತಿಜ್ಞೆಗಳು. ಆಪ್ಷನ್ ಬಿ, ಹವಾಮಾನ ಬದಲಾವಣೆಯನ್ನು ಎದುರಿಸಲು ವಿಶ್ವದ ದೇಶಗಳು ರೂಪಿಸಿರುವ ಕ್ರಿಯಾ ಯೋಜನೆ. ಆಪ್ಷನ್ ಸಿ, ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕಿನ ಸ್ಥಾಪನೆಯಲ್ಲಿ ಸದಸ್ಯ ರಾಷ್ಟ್ರಗಳು ನೀಡಿದ ಬಂಡವಾಳ. ಆಪ್ಷನ್ ಡಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕುರಿತು ವಿಶ್ವದ ದೇಶಗಳು ರೂಪಿಸಿದ ಕ್ರಿಯಾ ಯೋಜನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದರೆ ಸ್ನೇಹಿತರೆ ಆಪ್ಷನ್ ಬಿ. ಇದೇನೆಂದರೆ ಹವಾಮಾನ ಬದಲಾವಣೆಯನ್ನು ಎದುರಿಸಲು ವಿಶ್ವದ ದೇಶಗಳು ರೂಪಿಸಿರುವ ಕ್ರಿಯಾ ಯೋಜನೆ. ಯಾಕೆ ಕೇಳಿದ್ರು ಇದು ಪ್ರಶ್ನೆ ಅಂತ ಬನ್ನಿ. ಆಪ್ಷನ್ ಬಿ ಇಸ್ ದಿ ರೈಟ್. ಪ್ಯಾರಿಸ್ ಒಪ್ಪಂದಕ್ಕೆ ಹಾಕಿದೆ ಎಲ್ಲ ದೇಶಗಳಲ್ಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಒಂದು UNFCCC 21, 26 ಇವೆಲ್ಲ ಕೇಳಿದ್ರು. ಮತ್ತು ಮುಖ್ಯ ಪರೀಕ್ಷೆಯಲ್ಲಿ ನೋಡಿ ಇಲ್ಲಿ COP26 ಬಗ್ಗೆ ಕೇಳಿದ್ದಾರೆ, ಅದೇ 2021ರಲ್ಲಿ. ಓಕೆ, ನೆಕ್ಸ್ಟ್ ಬಾಯ್. ಇನ್ನು ಭಾರತದ ವಿದ್ಯುತ್ ವಿತರಣಾ ವಲಯಗಳ ಸುಧಾರಣೆಗಳು ಏನು? ಅದು ಕೂಡ ಪೂರ್ವ ಪರೀಕ್ಷೆಗೆ ಏನೇನು ಕೇಳ್ಬೋದು. ವಿದ್ಯುತ್ ವಿತರಣಾ ಕಂಪನಿಗಳು, ಉಜ್ವಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನೆಗಳು, ಪರಿಷ್ಕೃತ ವಿತರಣಾ ವಲಯ ಯೋಜನೆಗಳು ಏನು? ಮುಖ್ಯ ಪರೀಕ್ಷೆಗೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ? ವಿದ್ಯುತ್ ವಲಯದ ಸುಧಾರಣೆಗಳು ಮತ್ತು ಹಣಕಾಸಿನ ವಿವೇಕ, ಉಪಯುಕ್ತತೆಗಳ ಸುಧಾರಣೆಯಲ್ಲಿ ನಿಯಂತ್ರಕ ಒಂದು ಸಂಸ್ಥೆಗಳ ಪಾತ್ರ ಏನು? ಸೇವಾ ವಿತರಣೆಯಲ್ಲಿ ಆಡಳಿತದ ಸವಾಲುಗಳೇನು ಅಂತ ಈ ಒಂದು ಮುಖ್ಯ ಪರೀಕ್ಷೆಗೆ ಮುಖ್ಯವಾಗಿರುತ್ತೆ. ಓಕೆ,
ಇದು ಸುದ್ದಿಯಲ್ಲಿ ಏಕಿದೆ ಅಂತಂದರೆ 2024-25 ಹಣಕಾಸು ವರ್ಷದ ಕೇಂದ್ರ ಸರ್ಕಾರದ ಇತ್ತೀಚಿನ ದತ್ತಾಂಶವು ಒಂದು ವಿತರಣಾ ಕಂಪನಿಗಳಲ್ಲಿ ಅಂದರೆ ಡಿಸ್ಕಾಮ್ಗಳು ಆರ್ಥಿಕ ಚೇತರಿಕೆಯನ್ನು ತೋರಿಸುತ್ತವೆ. ಹೌದಾ? ವಲಯ ಸುಧಾರಣೆಗಳ ನಂತರ ತೆರಿಗೆ ನಂತರದ ಲಾಭದಲ್ಲಿ ಸುಧಾರಣೆ ಮತ್ತು ಒಟ್ಟು ತಾಂತ್ರಿಕ ವಾಣಿಜ್ಯ ನಷ್ಟಗಳನ್ನು ಇಳಿಕೆ ಕಂಡುಬಂದಿರುತ್ತೆ. ಹಾಗಾಗಿ ಈ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ. ನೋಡೋಣ ಇನ್ನು ಏನೇನಿದೆ. ಓಕೆ, ಬನ್ನಿ. ಇದರ ಸಾರಾಂಶ: ಇತ್ತೀಚಿನ ಸುಧಾರಣೆಗಳಿಂದಾಗಿ ವಿದ್ಯುತ್ ಸುಧಾರಣಾ ಕಂಪನಿಗಳು ಕಡಿಮೆಯಾದ AT&C ನಷ್ಟಗಳು, ಕಡಿಮೆಯಾದ ACS ಆ್ಯಂಡ್ ARR ನಂಥ ಅಂತರ ಮತ್ತು ಸುಧಾರಿತ ಪಾವತಿ ಶಿಸ್ತುನೊಂದಿಗೆ ಆರ್ಥಿಕ ಮತ್ತು ಕಾರ್ಯಾಚರಣೆಯ ಚೇತರಿಕೆಯನ್ನು ತೋರಿಸಿವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಈ ಒಂದು ಡಿಸ್ಕಾಮ್ನ ಕಾರ್ಯಕ್ಷಮತೆಯಲ್ಲಿನ ಪ್ರಮುಖ ಬೆಳವಣಿಗೆಗಳು ಯಾವುವು ನೋಡೋಣ. ಓಕೆ, ಇತ್ತೀಚಿನ ಆರ್ಥಿಕ ಸುಧಾರಣೆಗಳು ಏನು? ಕಂಪನಿಗಳು ಏನಪ್ಪ, ಡಿಸ್ಕಾಮ್ಗಳು 2024-25 ಸಾಲಿನ ವರ್ಷದಲ್ಲಿ 27.01 ಕೋಟಿ ತೆರಿಗೆ ನಂತರದ ಧನಾತ್ಮಕ ಲಾಭವನ್ನು ದಾಖಲಿಸಿವೆ. ಓಕೆ, ಇದು 2013-14ನೇ ಹಣಕಾಸು ವರ್ಷದಲ್ಲಿ ಎಷ್ಟಿತ್ತು ಅಂದರೆ 67,962 ಕೋಟಿ ನಷ್ಟದಿಂದ ಗಮನಾರ್ಹ ಸುಧಾರಣೆಯನ್ನು ಸೂಚಿಸುತ್ತದೆ. ಇದು ಗಮನಾರ್ಹ ಆರ್ಥಿಕ ಚೇತರಿಕೆಯನ್ನು ಸೂಚಿಸಿರುವುದರಿಂದ ಈ ವರದಿಯಲ್ಲಿ ಹೇಳಿದೆ. ಓಕೆ, ನೆಕ್ಸ್ಟ್ ಬಾಯ್. ಒಟ್ಟು ತಾಂತ್ರಿಕ ಮತ್ತು ವಾಣಿಜ್ಯ ನಷ್ಟಗಳಲ್ಲಿ ಕಡಿತ ಏನಪ್ಪ, AT&Cನಲ್ಲಿ 22.6 15 ಪಾಯಿಂಟಕ್ಕೆ ಇಳಿಕೆಯಾಗಿದೆ. ಓಕೆ, ಬಾಯ್. ನೆಕ್ಸ್ಟ್, ಇನ್ನು ರಾಜ್ಯ ಡಿಸ್ಕಾಮ್ಗಳನ್ನು ಬೆಂಬಲಿಸಲು ಸರ್ಕಾರದ ಉಪಕ್ರಮಗಳು ಏನು? ಉಜ್ವಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನೆ ಉದಯ್ ಹೆಚ್ಚುತ್ತಿರುವ ಡಿಸ್ಕಾಮ್ ಸಾಲವನ್ನು ಪರಿಹರಿಸಲು ಏನು ಮಾಡಬೇಕು, 2015ರಲ್ಲಿ ಸ್ಥಾಪಿಸಲಾದ ಉದಯ್ ಕಡಿಮೆ ಬಡ್ಡಿ ದರದ ಬಾಂಡ್ ಮೂಲಕ ರಾಜ್ಯಗಳು ಡಿಸ್ಕಾಮ್ ಒಂದು ಹೊಣೆಗಾರಿಕೆಯಲ್ಲಿ 75% ಸ್ವಾಧೀನಪಡಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿತ್ತು. ಯಾವುದು? ಉದಯ್. ಓಕೆ, ಉದಯ್ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಕೂಡ ಇದೆ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ, ಸಮಗ್ರ ವಿದ್ಯುತ್ ಯೋಜನೆ ನಗರ ವಿದ್ಯುತ್ ವಿತರಣಾ ಸೌಕರ್ಯವನ್ನು ಬಲಪಡಿಸುವತ್ತ ಗಮನ ಹರಿಸುವ IPDS ಅಂದರೆ ಸಮಗ್ರ ವಿದ್ಯುತ್ ಅಭಿವೃದ್ಧಿ ಯೋಜನೆಗಳು. ಓಕೆ, ತಡವಾಗಿ ಪಾವತಿ ಒಂದು LPS ನಿಯಮಗಳು. ಓಕೆ, ಆಮೇಲೆ ಡಿಸ್ಕಾಮ್ಗಳ ಒಂದು ಸಂಯೋಜಿತ ರೇಟಿಂಗು, ಇನ್ನು ಇತರೆ ಹಲವಾರು ಒಂದು ವಿಷಯಗಳನ್ನು ಒಳಗೊಂಡಿದೆ. ಡಿಸ್ಕಾಮ್ಗಳು ಎದುರಿಸ್ತಿರೋ ಸವಾಲೇನು? ರಾಜ್ಯ ಸಬ್ಸಿಡಿಗಳ ಮೇಲಿನ ಅವಲಂಬನೆ ಏನು? ಅನೇಕ ಡಿಸ್ಕಾಮ್ಗಳು ಹೆಚ್ಚಾಗಿ ಸುಂಕ ಸಬ್ಸಿಡಿಗಳು ಮತ್ತು ರಾಜ್ಯ ಸರ್ಕಾರಗಳ ನೇರ ನಷ್ಟ ಹೀರಿಕೊಳ್ಳುವಿಕೆಯಿಂದಾಗಿ ಆರ್ಥಿಕ ಸುಧಾರಣೆಯನ್ನು ತೋರಿಸಿವೆ. ಅಂಥ ಹಣಕಾಸಿನ ಒಂದು ಬೆಂಬಲವಿಲ್ಲದೆ ಹಲವಾರು ಉಪಯುಕ್ತತೆಗಳು ಗಣನೀಯ ನಷ್ಟಗಳನ್ನು ವರದಿ ಮಾಡುತ್ತಲೇ ಇರುತ್ತವೆ. ಇದು ದೀರ್ಘಕಾಲೀನ ಸುಸ್ಥಿರತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಓಕೆ, ಬನ್ನಿ. ನೆಕ್ಸ್ಟ್, ಇವು ಏನಪ್ಪ ಅಂತಂದ್ರೆ ಖಾಸಗೀಕರಣಕ್ಕೆ ನೌಕರರ ಪ್ರತಿವಿರೋಧ. ಇದನ್ನು ಖಾಸಗೀಕರಣ ಮಾಡ್ಬೇಕಂತೇಳಿ 16ನೇ ಹಣಕಾಸು ಆಯೋಗ ಕೂಡ ಶಿಫಾರಸನ್ನು ಮಾಡಿದೆ. ಓಕೆ, ಸಾರ್ವಜನಿಕ ವಲಯದ ಡಿಸ್ಕಾಮ್ಗಳ ನೌಕರರು ಉದ್ಯೋಗ ನಷ್ಟ, ಹಿಮ್ಮೆಟ್ಟುವಿಕೆ ಮತ್ತು ಸೇವಾ ಪರಿಸ್ಥಿತಿಗಳ ಕ್ಷೀಣತೆಯ ಭಯದಿಂದಾಗಿ ಖಾಸಗೀಕರಣವನ್ನು ಹೆಚ್ಚಾಗಿ ವಿರೋಧಿಸುತ್ತಾರೆ. ದೆಹಲಿಯ ಒಂದು ಸ್ವಯಂ ಪ್ರೇರಿತ ನಿವೃತ್ತ ನಿಯೋಜನೆಯಂತಹ ಹಿಂದಿನ ಅನುಭವಗಳು ಉದ್ಯೋಗ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯ ಬಗ್ಗೆ ಕಳವಳವನ್ನು ಪ್ರತಿಬಿಂಬಿಸುತ್ತವೆ ಅಂತ ವರದಿಯಲ್ಲಿ ಹೇಳಿದೆ. ಓಕೆ, ನೆಕ್ಸ್ಟ್ ಬನ್ನಿ. ಡಿಸ್ಕಾಮ್ಗಳನ್ನು ಮತ್ತಷ್ಟು ಬಲಪಡಿಸುವ ಕ್ರಮಗಳು ಬೇಕಾಗ್ತವೆ. ಏನೇನು ಬೇಕಾಗ್ತವೆ ಅಂತ ಇಲ್ಲಿ ನಾನೆಲ್ಲ ಕೊಟ್ಟಿದ್ದೀನಿ. ಏನಂದರೆ ಉದ್ದೇಶಿತ ಒಂದು ಸಬ್ಸಿಡಿ ವಿತರಣೆ, ವಿದ್ಯುತ್ ಸಬ್ಸಿಡಿಗಳಿಗೆ ನೇರ ಪ್ರಯೋಜನ ವರ್ಗಾವಣೆ DBT ಮೂಲಕ ಅವರಿಗೆ ಸಾಗುವುದರಿಂದ ಪಾರದರ್ಶಕತೆಯನ್ನು ಹೆಚ್ಚಿಸಬಹುದು. ಓಕೆ, ನೆಕ್ಸ್ಟ್ ಬೈ. ಓಕೆ, ಇವೆಲ್ಲ ಕೊಟ್ಟಿದ್ದೀನಿ. ಸೌರಶಕ್ತಿಯನ್ನು ಉತ್ತೇಜಿಸುವುದು ಹೇಗೆ, ಸೌರ ಪಂಪ್ ಯೋಜನೆ ಮತ್ತು ವಿಕೇಂದ್ರೀಕೃತ ನವೀಕರಿಸಬಹುದಾದ ಉತ್ಪಾದನೆಯನ್ನು ಹೆಚ್ಚಿಸುವುದರಿಂದ ಖರೀದಿ ಒಂದು ವೆಚ್ಚವನ್ನು ಕಡಿಮೆ ಮಾಡ್ಬೋದು. ದೀರ್ಘಕಾಲದ ಸಬ್ಸಿಡಿಗಳ ಒಂದು ಹೊರೆಗಳನ್ನು ಕೂಡ ಕಡಿಮೆ ಮಾಡ್ಬೋದು. ತೀರ್ಮಾನ ಅಂತ ಹೇಳ್ಬೋದು. ಡಿಸ್ಕಾಮ್ ಕಾರ್ಯಕ್ಷಮತೆಯಲ್ಲಿನ ಇತ್ತೀಚಿನ ಸುಧಾರಣೆಗಳು ಉದ್ದೇಶಿತ ಸುಧಾರಣೆಗಳು ಮತ್ತು ಹಣಕಾಸಿನ ಸ್ಥಿರ ಪರಿಣಾಮಗಳನ್ನು ಪ್ರತಿಬಿಂಬಿಸುತ್ತವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಈ 2016ರಲ್ಲಿ ಈ ಒಂದು ಕುರಿತು ಉದಯ್ ಯೋಜನೆಯ ಕುರಿತು ಒಂದು ಉದ್ದೇಶವನ್ನು ಏನು ಅನ್ನೋದು ಕೇಳಿತ್ತು. ಹೆಂಗೆ ಕೇಳಿತ್ತು? ಸರ್ಕಾರದ ಯೋಜನೆಯಾದ ಉದ್ಯಮ ಉದಯ ಉದ್ದೇಶ ಯಾವುದು ಅಂತ ಕೇಳಿತ್ತು. ಓಕೆ, ಆಪ್ಷನ್ನು ಈಗಿದಾವೆ. ಈಗ ಸರಿಯಾದ ಉತ್ತರ ಏನಂತ ನಾವು ಡೈರೆಕ್ಟ್ ನೋಡೇ ಮೇಡಮ್, ಹೌದಿಲ್ರಿ? ಆಪ್ಷನ್ ಡಿ, ಸುಧಾರಣೆ ಮತ್ತು ವಿದ್ಯುತ್ ವಿತರಣೆಯ ಪುನರುಜ್ಜೀವನಕ್ಕಾಗಿ ಒದಗಿಸುವುದು ಅಂತೇಳಿ. ಹಾಗಾಗಿ ಈ ಪ್ರಶ್ನೆಯನ್ನು ಕೂಡ ನಾನು ವಿಷಯನ ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಬನ್ನಿ ನೆಕ್ಸ್ಟ್. ಇನ್ನು ಬಾಹ್ಯಾಕಾಶ ಸಂಶೋಧನೆಗೆ ಉತ್ತೇಜನ ನೀಡಲು ಲಡಾಖ್ನಲ್ಲಿ ಹೊಸ ದೂರದರ್ಶಕಗಳು.
ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ 2026-27 ಕೇಂದ್ರ ಬಜೆಟ್ ಲಡಾಖ್ನಲ್ಲಿ 2 ವಿಶ್ವ ದರ್ಜೆಯ ದೂರದರ್ಶಕಗಳನ್ನು ಮಂಜೂರು ಮಾಡಿದೆ. ಹಾಗಾಗಿ ನ್ಯೂಸಲ್ಲಿ ಅದು ಏನಂತಂದರೆ NLST ರಾಷ್ಟ್ರೀಯ ದೊಡ್ಡ ಸೌರ ದೂರದರ್ಶಕ ಮತ್ತು ರಾಷ್ಟ್ರೀಯ ದೊಡ್ಡ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ದೂರದರ್ಶಕ NLST ಜೊತೆ ಅಸ್ತಿತ್ವದಲ್ಲಿರುವ ಹಿಮಾಲಯನ್ ಚಂದ್ರ ದೂರದರ್ಶಕ ಮೇಲ್ದರ್ಜೆ ಒಂದು ಕರಣವನ್ನು ಮಾಡಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಏನಂದರೆ ಯಾಂಡ್ಲೆ ಡಾರ್ಕ್ ಸ್ಕೈ ರಿಸರ್ವ್ಗೆ ಈಗಾಗಲೇ ನೆಲೆಯಾಗಿರುವ ಲಡಾಖ್ ಆದರ್ಶ ಎತ್ತರದ ಶುಷ್ಕ ಮತ್ತು ಸ್ಪಷ್ಟ ವಾತಾವರಣದ ಪರಿಸ್ಥಿತಿಗಳನ್ನು ನೀಡುತ್ತಲಿದೆ. ಇದು ವಿಶ್ವದ ಅತ್ಯುತ್ತಮ ಒಂದು ಖಗೋಳ ತಾಣಗಳಲ್ಲಿ ಕೂಡ ಒಂದಾಗಿದೆ ಅಂತೇಳಿ ಬಜೆಟಲ್ಲಿ ಹೇಳಿದೆ. ಓಕೆ, ಬನ್ನಿ. ಏನಿದು ರಾಷ್ಟ್ರೀಯ ದೊಡ್ಡ ಸೌರ ಒಂದು ದೂರದರ್ಶಕ ಅಂದರೆ ಏನು ಅನ್ನೋದನ್ನು ನೋಡೋಣ. ರಾಷ್ಟ್ರೀಯ ದೊಡ್ಡ ಸೌರದರ್ಶಕ ಅಂತಂದರೆ ಸೌರ ಭೌತಶಾಸ್ತ್ರಕ್ಕೆ ಮೀಸಲಾಗಿರುವ ಅತ್ಯಾಧುನಿಕ ಸೌಲಭ್ಯವಾಗಿರುತ್ತೆ. ಇದು ಮುಂದಿನ 5-6 ವರ್ಷಗಳಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತೇಳಿ ಅಂದಾಜಿಸಲಾಗಿದೆ. ಇದನ್ನು ಎಲ್ಲಿ ನಿರ್ಮಿಸ್ತಾರಪ್ಪ ಅಂತಂದ್ರೆ ಪ್ಯಾಂಗಾಂಗ್ ತ್ಸೋ ಸರೋವರದ ಬಳಿಯ ಮೆರಾಕ್ ಪ್ರದೇಶದಲ್ಲಿ ಸ್ಥಾಪಿಸಲಾಗ್ತದೆ. ಹೌದಾ? ಇದು 2 ಮೀಟರ್ ದ್ಯುತಿ ರಂಧ್ರವನ್ನು ಹೊಂದಿದೆ ಮತ್ತು ಭಾರತದ 3ನೇ ನೆಲ ಆಧಾರಿತ ಸೌರ ವೀಕ್ಷಣಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ. ಕೊಡೈಕೆನಾಲ್ ಸೌರ ವೀಕ್ಷಣಾಲಯ 1899, ಉದಯಪುರ ಸೌರ ವೀಕ್ಷಣಾಲಯ 1975. ನಂತರ ಇದು ಲಡಾಖ್ನಲ್ಲಿ ಮಾಡ್ತಕ್ಕಂಥದ್ದು. ಹೌದಾ? ಕಾರ್ಯಾಚರಣೆಯ ಒಂದು ವರ್ಣಪಟಲ ಏನಪ್ಪ, ದೂರದರ್ಶಕವು ವಿದ್ಯುತ್ಕಾಂತೀಯ ಒಂದು ವರ್ಣಪಟಲದ ಗೋಚರ ಮತ್ತು ಸಮೀಪದ ಅತಿಗೆಂಪು ತರಂಗಾಂತರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಸ್ನೇಹಿತರೆ. ಹಾಗಾಗಿ ಇದರ ಒಂದು ವೈಜ್ಞಾನಿಕ ಉದ್ದೇಶಗಳೇನು? ವೈಜ್ಞಾನಿಕ ಉದ್ದೇಶಗಳು ಏನಪ್ಪ ಅಂತಂದರೆ ಮೂಲಭೂತ ಸೌರ ಚಲನಶಾಸ್ತ್ರ ಮತ್ತು ಕಾಂತೀಯತೆಯನ್ನು ಅಧ್ಯಯನ ಮಾಡಲು ಮತ್ತು ಶಕ್ತಿಯುತ ಸೌರ ಘಟನೆಗಳನ್ನು ವೀಕ್ಷಿಸಲು, ಬಾಹ್ಯಾಕಾಶ ಒಂದು ಹವಾಮಾನ ಪ್ರಕ್ರಿಯೆಗಳನ್ನು ನಕ್ಷೆ ಮಾಡಲು ಇಂಥವಕ್ಕೆ ಬಳಸ್ತಾರೆ. ಇನ್ನು ಬಾಹ್ಯಾಕಾಶ ಯಾತ್ರೆಗಳೊಂದಿಗೆ ಒಂದು ಸಿನರ್ಜಿ ಏನಪ್ಪ ಅಂತಂದರೆ NLST ದತ್ತಾಂಶವು ಇಸ್ರೋದ ಒಂದು ಆದಿತ್ಯ L1 ಮಿಷನ್, ಭಾರತದ ಒಂದು ಆದಿತ್ಯ L1 ಮಿಷನ್ದು ಏನಪ್ಪ ಅದಕ್ಕೆ ಪೂರಕವಾಗಿರುತ್ತೆ. ಓಕೆ, ಇಷ್ಟೆಲ್ಲ ಇತ್ತೆ. ರಾಷ್ಟ್ರೀಯ ದೊಡ್ಡ ಆಪ್ಟಿಕಲ್ ನಿಯರ್ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಅಂದರೆ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾನು ಕೂಡ ಇಲ್ಲೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಬನ್ನಿ. ಏನಿದು ಅಂತ ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ. ಓಕೆ, ಬನ್ನಿ. ನೆಕ್ಸ್ಟ್, ಹಿಮಾಲಯದ ಒಂದು ಚಂದ್ರ ದೂರದರ್ಶಕ ಅಂದರೆ ಏನು ಅದ್ರ ಬಗ್ಗೆ ತಿಳಿಯೋಣ. ಏನು ಈ ಒಂದು ಲಡಾಖ್ನ ಯಾಂಡ್ಲೆಯಲ್ಲಿರುವ ಭಾರತೀಯ ಖಗೋಳ ಒಂದು ವೀಕ್ಷಣಾಲಯದಲ್ಲಿರುವ 2.01 ಮೀಟರ್ ಆಪ್ಟಿಕಲ್ ಇನ್ಫ್ರಾರೆಡ್ ದೂರದರ್ಶಕವಾಗಿದೆ. ಇದು 2000ರಲ್ಲಿ ಮೊದಲ ಬೆಳಕನ್ನು ಸಾಧಿಸಿತು. 2003ರಲ್ಲಿ ನಿಯಮಿತ ವೈಜ್ಞಾನಿಕ ವೀಕ್ಷಣೆಗಳನ್ನು ಪ್ರಾರಂಭಿಸಿತು. ಓಕೆ, ಈ ದೂರದರ್ಶಕವು ಕರ್ನಾಟಕದ ಹೊಸಕೋಟೆಯಲ್ಲಿರುವ CREST ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆ ಮತ್ತು ಶಿಕ್ಷಣ ಕೇಂದ್ರದಿಂದ ಒಂದು ಮೀಸಲಾದ ಉಪಗ್ರಹ ಸಂಪರ್ಕದ ಒಂದು ಮೂಲಕ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಹಿಮಾಲಯ ಪಾಯಿಂಟ್ ಆಬ್ಜೆಕ್ಟ್ ಸ್ಪೆಕ್ಟ್ರೋಗ್ರಾಫ್ ಅಂತಕ್ಕಂಥ ಒಂದು ಇದು ಮತ್ತು ಯಾಂಡ್ಲೆ ಒಂದು HL ಸ್ಪೆಕ್ಟ್ರೋಗ್ರಾಫ್ ಸೇರಿದಂತೆ ಒಂದು ಮುಂದುವರಿದ ಉಪಕರಣಗಳನ್ನು ಕೂಡ ಇದು ಹೊಂದಿದೆ. ಓಕೆ, ಬನ್ನಿ ಸ್ನೇಹಿತರೆ. ಒಂದು ಖಗೋಳಶಾಸ್ತ್ರದಲ್ಲಿ ಏನು ಒಂದು ಬದಲಾವಣೆಗಳ ಮಹತ್ವ ಏನಾಗುತ್ತೆ ಅನ್ನೋದು ಏನಪ್ಪ ಅಂದ್ರೆ ಬಾಹ್ಯಾಕಾಶ ಹವಾಮಾನ ಮೇಲ್ವಿಚಾರಣೆ ಏನು ಸೌರ ಜ್ವಾಲೆಗಳು ಮತ್ತು ಕೊರೋನಲ್ ಮಾಸ್ ಇಂಜೆಕ್ಷನ್ಗಳನ್ನು ಮೇಲ್ವಿಚಾರಣೆ ಮಾಡಲು NLST ನಿರ್ಣಾಯಕವಾಗಿರುತ್ತದೆ. ಈ ಒಂದು ಬಾಹ್ಯಾಕಾಶ ಹವಾಮಾನ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಭಾರತದ ಉಪಗ್ರಹಗಳು, ಸಂವಹನ ಗ್ರಿಡ್ಗಳು, ವಿದ್ಯುತ್ ಮೂಲಸೌಕರ್ಯಗಳು, ಸೌರ ಬಿರುಗಾಳಿಗಳು ಅಗತ್ಯವಾಗಿ ಇರ್ತಾವಂತ ಹೇಳ್ತಾರೆ. ನೆಕ್ಸ್ಟ್, ಈ ಒಂದು ಪ್ರಶ್ನೆ 2015ರಲ್ಲಿ ಇದ್ರ ಕುರಿತು ಏನು ಕೇಳಿದ್ರು ಪ್ರಶ್ನೆ ಅಂತಂದ್ರೆ ಪ್ರಿಲಿಮ್ಸಲ್ಲಿ ಅಂದರೆ ಆಧುನಿಕ ವೈಜ್ಞಾನಿಕ ಸಂಶೋಧನೆಯ ಸಂದರ್ಭದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಒಂದು ದಕ್ಷಿಣ ಧ್ರುವದಲ್ಲಿರುವ ಕಣ ಪತ್ತೆಕಾರಕ ಐಸ್ ಕ್ಯೂಬ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ರು. ಅವಾಗ 2015ರಲ್ಲಿ ಕೇಳಿರ್ತಕ್ಕಂಥದ್ದು ಆಪ್ಷನ್ ಏನಪ್ಪ ಅಂತಂದರೆ ಹೇಳಿಕೆ 1, ಇದು ವಿಶ್ವದ ಅತಿ ದೊಡ್ಡ ನ್ಯೂಟ್ರಿನೋ ಪತ್ತೆಕಾರಕವಾಗಿದ್ದು 1 ಘನ ಕಿಲೋಮೀಟರ್ ಮಂಜುಗಡ್ಡೆಯನ್ನು ಆವರಿಸಿದೆ. ಹೇಳಿಕೆ 2, ಇದು ಡಾರ್ಕ್ ಮ್ಯಾಟರನ್ನು ಹುಡುಕಲು ಒಂದು ಶಕ್ತಿಶಾಲಿ ದೂರದರ್ಶಕವಾಗಿದೆ. ಹೇಳಿಕೆ 3, ಅದು ಮಂಜುಗಡ್ಡೆಯ ಆಳದಲ್ಲಿ ಹೂತು ಹೋಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ 1
1 ಮಾತ್ರ ಆಪ್ಷನ್ ಬಿ, 2 ಮತ್ತು 3 ಮಾತ್ರ ಆಪ್ಷನ್ ಸಿ, 1 ಮತ್ತು 3 ಮಾತ್ರ ಆಪ್ಷನ್ ಡಿ, 1, 2 ಮತ್ತು 3. ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದರೆ ಆಪ್ಷನ್ ಡಿ, 1, 2 ಮತ್ತು 3 ಎಲ್ಲವೂ ಸರಿಯಾಗಿವೆ. ಈ ರೀತಿ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಷಯನ ನಾನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೆಕ್ಸ್ಟ್. ಇಲ್ಲಿ ಇದು 2010ರಲ್ಲಿ ಕೇಳಿರ್ತಕ್ಕಂಥದ್ದು. 2010ರಲ್ಲಿ ಕೇಳಿದರೆ ಏನಂತ, ಭುವನ್ ಅಂದರೆ ಏನು? ಬಾಹ್ಯಾಕಾಶ ತಂತ್ರಜ್ಞಾನದ ಸಂದರ್ಭ ಇತ್ತೀಚೆಗೆ ಅಂದರೆ ಅವಾಗ 2010ರಲ್ಲಿ ಇರ್ತಕ್ಕಂಥ ಭುವನ್ ಬಗ್ಗೆ ಕೇಳಿದರು. ಈ ಭುವನ್ ಏನಪ್ಪ ಅಂತಂದರೆ ಇದು ಸರಿಯಾದ ಆನ್ಸರ್ ಏನಂದರೆ ಭಾರತದ 3D ಇಮೇಜಿಂಗ್ ಸಾಮರ್ಥ್ಯಗಳನ್ನು ಹೊಂದಿರುವ ಇಸ್ರೋದ ಜಿಯೋ ಪೋರ್ಟಲ್ ಆಗಿತ್ತು. ಓಕೆ, ಬನ್ನಿ ನೆಕ್ಸ್ಟ್. ಓಕೆ, ಆಪ್ಷನ್ ಏನು? ಸಿ ವಿಲ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನಂದರೆ ಸ್ನೇಹಿತರೆ, ಲೋಕಸಭೆ ಸ್ಪೀಕರ್ ಅವರನ್ನು ಪದಚ್ಯುತಿಗೊಳಿಸುವುದು ನ್ಯೂಸಲ್ಲಿದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಹಾಗಾಗಿ ಆ ಒಂದು ಪ್ರಶ್ನೆಯನ್ನು ನೋಡೋಣ ಏನೇನಿದೆ ಅನ್ನೋದು. ಓಕೆ, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಪದಚ್ಯುತಗೊಳಿಸುವಂತೆ ಕೋರಿ ಸಂಸದರು ನೋಟಿಸ್ ಸಲ್ಲಿಸಿದ್ದರು. ಅದಕ್ಕಾಗಿ 100 ಹೆಚ್ಚು ಸದಸ್ಯರು ಸಹಿ ಮಾಡಿರುವ ನೋಟಿಸ್ನಲ್ಲಿ ಪಕ್ಷಪಾತದ ನಡವಳಿಕೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡಲು ಅನುಮತಿ ನಿರಾಕರಿಸಿರುವುದು ಪ್ರಾಥಮಿಕ ಕಾರಣವಾಗಿವೆ ಅಂತೇಳಿ ಉಲ್ಲೇಖಿಸಲಾಗಿತ್ತು ಅದರಲ್ಲಿ. ಓಕೆ, ಈ ಒಂದು ಕ್ರಮವು ಏನು ಲೋಕಸಭಾ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ಸಂವಿಧಾನಿಕ ಕಾರ್ಯವಿಧಾನವನ್ನು ಬೆಳಕಿಗೆ ತಂದಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಲೋಕಸಭೆ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ವಿಧಾನ ಏನು ಅಂತಂದರೆ, ಸಂವಿಧಾನಿಕ ನಿಬಂಧನೆಯ ಪ್ರಕಾರ ಲೋಕಸಭೆ ಸ್ಪೀಕರ್ ಅಥವಾ ಉಪಸ್ಪೀಕರ್ ಹುದ್ದೆಯನ್ನು ಖಾಲಿ ಮಾಡುವ ಸಂದರ್ಭಗಳನ್ನು ಏನಂತ ಸಂವಿಧಾನದ 94ನೇ ವಿಧಿ ಒಂದು ನಿರ್ದಿಷ್ಟಪಡಿಸ್ತದೆ. ಓಕೆ, 94A ವಿಧಿಯ ಅಡಿಯಲ್ಲಿ ಅವರು ಲೋಕಸಭೆ ಸದಸ್ಯರಾಗುವುದನ್ನು ನಿಲ್ಲಿಸಿದರೆ ಅವರು ಸ್ವಯಂಚಾಲಿತವಾಗಿ ಹುದ್ದೆಯನ್ನು ಅಲಂಕರಿಸುವುದನ್ನು ನಿಲ್ಲಿಸುತ್ತಾರೆ. ಓಕೆ, ಅವ್ರು ರಾಜೀನಾಮೆ ಅಥವಾ ಆಗಲಿ ಅವರು ಬಿಟ್ಟರೆ. ಓಕೆ, ಮತ್ತು 94B ಲಿಖಿತ ರಾಜೀನಾಮೆಯನ್ನು ಸಲ್ಲಿಸುವ ಮೂಲಕ ಯಾವುದೇ ಸಮಯದಲ್ಲಿ ರಾಜೀನಾಮೆ ನೀಡಲು ಅವರಿಗೆ ಅವಕಾಶ ಇರುತ್ತೆ. ಓಕೆ, 94C ಏನು ಹೇಳುತ್ತಪ್ಪ ಅಂತಂದರೆ ಸದನದ ಆಗ ಇದ್ದ ಎಲ್ಲ ಸದಸ್ಯರಲ್ಲಿ ಬಹುಮತದಿಂದ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಅವರನ್ನು ತೆಗೆದುಹಾಕ್ಬೋದು. ಅವತ್ತೇನು ಮೀಟಿಂಗ್ ಇದೇ ಇರ್ತದಲ್ಲ ಸಭೆ, ಅವತ್ತು ಹಾಜರಿರ್ತಕ್ಕಂಥ ಸದಸ್ಯರ ಒಂದು ಬಹುಮತದಿಂದ ಅಂಗೀಕರಿಸಲ್ಪಟ್ಟರೆ ಅವರು ತೆಗೆದುಹಾಕ್ಬೋದು. ಓಕೆ, ಈ ನಿಬಂಧನೆಯು ಲೋಕಸಭೆಗೆ ಮಾತ್ರ ಅನ್ವಯಿಸ್ತದೆ. ಇದು ಇಂಪಾರ್ಟೆಂಟ್, ರಾಜ್ಯಸಭೆಗೆ ಅಲ್ಲ. ಓಕೆ, ಕಾರ್ಯವಿಧಾನದ ಅವಶ್ಯಕತೆಗಳೇನು? ನಿರ್ದಿಷ್ಟ ಹಂತಗಳನ್ನು ಲೋಕಸಭೆಯಲ್ಲಿ ಕಾರ್ಯವಿಧಾನ ಮತ್ತು ವ್ಯವಹಾರದ ನಡವಳಿಕೆಯ ನಿಯಮಗಳು 200ರಿಂದ 203 ನಿಯಮಗಳು ನಿಯಂತ್ರಿಸ್ತವೆ. ಓಕೆ, 14 ದಿನಗಳ ಸೂಚನೆ, ಕನಿಷ್ಠ 14 ದಿನಗಳ ಸೂಚನೆ ನೀಡಿದ ನಂತರವೇ ತೆಗೆದುಹಾಕುವ ನಿರ್ಣಯವನ್ನು ಮಂಡಿಸಬೇಕು. ಓಕೆ, ನೋಟಿಸನ್ನು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗೆ ಲಿಖಿತವಾಗಿ ನೀಡಬೇಕು. ಕನಿಷ್ಠ ಒಬ್ಬ ಸದಸ್ಯರು ಸಹಿ ಮಾಡಬೇಕು. ಓಕೆ, ಇವೆಲ್ಲ ಪಾಯಿಂಟ್ಗಳು ನೆನಪಿರಲಿ ಸ್ನೇಹಿತರೆ. ಬನ್ನಿ, ಪ್ರಸ್ತಾವನೆ ಅಂಗೀಕಾರ ಹೆಂಗಾಗುತ್ತೆ? ಪ್ರಸ್ತಾವನೆಯು ಕ್ರಮಬದ್ಧವಾಗಿದ್ದರೆ ಅದನ್ನು ವ್ಯವಹಾರಗಳ ಪಟ್ಟಿಯಲ್ಲಿ ನಮೂದಿಸಲಾಗುತ್ತೆ. ಈ ಪ್ರಸ್ತಾವನೆಯನ್ನು ಚರ್ಚೆಗೆ ಅಂಗೀಕರಿಸಬೇಕಾದ್ರೆ ಸದನದಲ್ಲಿ ಕನಿಷ್ಠ 50 ಸದಸ್ಯರು ಎದ್ದು ನಿಂತು ಬೆಂಬಲ ನೀಡಬೇಕು. ಆದ್ದರಿಂದ ಅಧ್ಯಕ್ಷರು ಸದನಕ್ಕೆ ಸೂಚನೆಯನ್ನು ಓದುತ್ತಾರೆ. ಓಕೆ, ಬಾಯ್. 50ಕ್ಕಿಂತ ಕಡಿಮೆ ಸದಸ್ಯರು ಎದ್ದು ನಿಂತರೆ ಆ ನಿರ್ಣಯವು ಸದನದ ಅನುಮತಿ ಪಡೆಯಲು ವಿಫಲವಾಗುತ್ತೆ. 50 ಮಂದಿ ಬೇಕೇ ಬೇಕು. ಓಕೆ, ಕನಿಷ್ಠ 50 ಮಂದಿ. ಓಕೆ, ಇನ್ನು ಪ್ರಸ್ತಾವನೆಗೆ ಕಟ್ಟುನಿಟ್ಟಾದ ಮಾರ್ಗಸೂಚಿಗಳು ಏನಪ್ಪ? ನಿರ್ಣಯದಲ್ಲಿನ ಒಂದು ಆರೋಪಗಳು ನಿರ್ದಿಷ್ಟವಾಗಿರಬೇಕು, ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು, ನಿಖರವಾಗಿರಬೇಕು. ಆವಾಗ ಮಾತ್ರ ಅವು ಕರೆಕ್ಟಾಗಿ ಅದು ಮಾರ್ಗಸೂಚಿಗಳಾಗ್ತವೆ. ಓಕೆ, ಅದು ವಾದಗಳು, ತೀರ್ಮಾನಗಳು, ವ್ಯಂಗ್ಯಾತ್ಮಕ ಅಭಿವ್ಯಕ್ತಿಗಳು, ಆರೋಪಗಳು ಮತ್ತು ಮಾನನಷ್ಟ ಹೇಳಿಕೆಗಳನ್ನು ಒಳಗೊಂಡಿರಬಾರದು. ಅವು ಇದು ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟ್. ಚರ್ಚೆಯಲ್ಲಿ ನಿರ್ಣಯದಲ್ಲಿ ಉಲ್ಲೇಖವಾದ ಆರೋಪಗಳಿಗೆ ಕಟ್ಟುನಿಟ್ಟಾಗಿ ಸೀಮಿತವಾಗಿರಬೇಕು. ನಿರ್ಣಯ ಅಂಗೀಕರಿಸೋದು ಹೇಗೆ? ಪದಚ್ಯುತಗೊಳಿಸುವಿಕೆಯು ಯಶಸ್ವಿಯಾಗಬೇಕಾದರೆ ನಿರ್ಣಯವನ್ನು ಅಂದಿನ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ಅಂಗೀಕರಿಸಬೇಕು. ಇದನ್ನು ತಾತ್ಕಾಲಿಕವಾಗಿ ಪರಿಣಾಮಕಾರಿ ಬಹುಮತ ಎಂದು ಕರೀತಾರೆ. ಓಕೆ, ಇನ್ನು ಲೋಕಸಭೆ ವಿಸರ್ಜನೆಯಾದ ನಂತರ ಸ್ಪೀಕರ್ ತಮ್ಮ ಕಚೇರಿಯನ್ನು ಖಾಲಿ ಮಾಡುವುದಿಲ್ಲ. ಹೊಸದಾಗಿ ಆಯ್ಕೆಯಾದ ಲೋಕಸಭೆಯ ಮೊದಲ ಸಭೆಯ ಮೊದಲು ಸ್ಪೀಕರ್ ಆಗಿ ಮುಂದುವರಿತಾರೆ. ಓಕೆ, ಇದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ. ನೋಡಿ, ಕಲಾಪದ ಸಮಯದಲ್ಲಿ ಸ್ಪೀಕರ್ಗಳ ಪಾತ್ರ ಏನದು? ಅವರನ್ನು ಪದಚ್ಯುತಿಗೊಳಿಸುವ ನಿರ್ಣಯವು ಪರಿಗಣನೆಯಲ್ಲಿ ಇರುವಾಗ ಸ್ಪೀಕರ್ ಸದನದ ಅಧ್ಯಕ್ಷೆಯನ್ನು ವಹಿಸುವಂತೆ ಇಲ್ಲ. ಅದು ಆರ್ಟಿಕಲ್ 96. ಓಕೆ, ನೆಕ್ಸ್ಟ್ ಬಾಯ್. ಸ್ಪೀಕರ್ಗೆ ಮಾತನಾಡಲು ಮತ್ತು ಕಲಾಪದಲ್ಲಿ ಭಾಗವಹಿಸಲು ಹಕ್ಕಿದೆ. ಅವರು ಮೊದಲ ಹಂತದಲ್ಲಿ ಅಂದರೆ ಸಾಮಾನ್ಯ ಸದಸ್ಯರಾಗಿ ಮತ ಚಲಾಯಿಸಬಹುದು. ಆದರೆ ಸಮಾನ ಮತಗಳ ಸಂದರ್ಭದಲ್ಲಿ ನಿರ್ಣಾಯಕ ಮತ ಚಲಾಯಿಸುವ
ಅವಕಾಶ ಸಾಧ್ಯವಿಲ್ಲ. ಓಕೆ, ಐತಿಹಾಸಿಕ ಪೂರ್ವ ನಿದರ್ಶನಗಳು. ಇತಿಹಾಸದಲ್ಲಿ ಸ್ಪೀಕರ್ ವಿರುದ್ಧ ವಿಶ್ವಾಸ ನಿರ್ಣಯಗಳನ್ನು ಕೇವಲ 3 ಬಾರಿ ಮಾತ್ರ ಮಂಡಿಸಲಾಗಿದೆ. ಯಾವಾಗ? 1954 ಜಿ ವಿ ಮಾಳವಂಕರ್ ಅವರ ವಿರುದ್ಧ, 1966 ಹುಕುಂ ಸಿಂಗ್ ಅವರ ವಿರುದ್ಧ, 1987 ಬಲರಾಮ್ ಜಾಖಡ್ ಅವರ ವಿರುದ್ಧ. ಏನಾಯ್ತಪ್ಪ ಅಂತಂದ್ರೆ ಫಲಿತಾಂಶ 3 ನಿರ್ಣಯಗಳು ವಿಫಲ ಆದವು ಮತ್ತು ಈ ಪ್ರಕ್ರಿಯೆಯ ಮೂಲಕ ಯಾವುದೇ ಸ್ಪೀಕರ್ ಅವರನ್ನು ಅಧಿಕಾರದಿಂದ ತೆಗೆದುಹಾಕಲಾಗಲಿಲ್ಲ. ಆದರೆ ನಿರ್ಣಯಗಳನ್ನು, ಅವಿಶ್ವಾಸ ನಿರ್ಣಯಗಳನ್ನು ಮಂಡಿಸಲಾಗಿತ್ತು 3 ಬಾರಿ ಮಾತ್ರ, ಆದರೆ ತೆಗೆದುಹಾಕಲಾಗಿಲ್ಲ. ಓಕೆ, ನೆಕ್ಸ್ಟ್ ಬಾರಿ ಪ್ರಶ್ನೆ 2017ರಲ್ಲಿ ಪ್ರಿಲಿಮ್ಸ್ಗೆ ಪ್ರಶ್ನೆಯನ್ನು ಕೇಳಿದರು. ಯಾವ ರೀತಿ ಕೇಳಿದ್ರು ಅಂತ ನೋಡಿ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗೆ ನಡೆಯುವ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಯು ಚುನಾಯಿತರೆಂದು ಘೋಷಿಸಲು ಕನಿಷ್ಠ 50% ಮತಗಳನ್ನು ಪಡೆಯಬೇಕು. ಹೇಳಿಕೆ 2, ಭಾರತ ಸಂವಿಧಾನದಲ್ಲಿ ನಿಗದಿಪಡಿಸಲಾದ ನಿಬಂಧನೆಗಳ ಪ್ರಕಾರ ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆ ಬಹುಮತ ಹೊಂದಿರುವ ಪಕ್ಷಕ್ಕೆ ಮತ್ತು ಉಪ ಸ್ಪೀಕರ್ ವಿರೋಧ ಪಕ್ಷಕ್ಕೆ ಹೋಗುತ್ತದೆ. ಉಪ ಸ್ಪೀಕರ್ ಹುದ್ದೆ ವಿರೋಧ ಪಕ್ಷಕ್ಕೆ ಹೋಗುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 ಮಾತ್ರ, ಆಪ್ಷನ್ ಡಿ 1 ಅಥವಾ 2 ಅಲ್ಲ. ಓಕೆ, ಇದಕ್ಕೆ ಸರಿಯಾದ ಒಂದು ಉತ್ತರ ನಿಮ್ಗೆ ಗೊತ್ತಿರ್ತದೆ. ಓಕೆ, ಬಾಯ್. ನೆಕ್ಸ್ಟ್, ಸುಧಾರಿತ ರಾಸಾಯನಿಕೋಶ ಉತ್ಪಾದನೆ ಯೋಜನೆಗಳ ಬಗ್ಗೆ ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ, ಇತ್ತೀಚಿನ ವರದಿಯು ಭಾರತದ ಅಡ್ವಾನ್ಸ್ ಕೆಮಿಸ್ಟ್ರಿಯಲ್ ಪ್ರೊಡಕ್ಷನ್ ಲಿಂಕ್ಡ್ ಇನೋವೇಷನ್ ಯೋಜನೆಯಲ್ಲಿ ಗಂಭೀರ ಅನುಷ್ಠಾನ ಸವಾಲುಗಳನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಇದು ನ್ಯೂಸಲ್ಲಿದೆ ಸ್ನೇಹಿತರೆ. ಪ್ರಿಲಿಮ್ಸ್ಗೆ ಬರುತ್ತೆ ಮತ್ತು ಮೇನ್ಸ್ಗೆ ಬರುತ್ತೆ ಸ್ನೇಹಿತರೆ. ಅದರ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಕೊಟ್ಟಿದೆ. ಭಾರೀ ಕೈಗಾರಿಕಾ ಸಚಿವಾಲಯ ಪ್ರಾರಂಭಿಸಿದ ಈ ಯೋಜನೆ. ಓಕೆ, ನೆಕ್ಸ್ಟ್ ಬಾಯ್. ಉದ್ದೇಶ ಏನಿರೋದು ಅಂತಂದರೆ, ಈ ಯೋಜನೆಯು ಕ್ಯಾಥೋಡ್, ಆ್ಯನೋಡ್, ಎಲೆಕ್ಟ್ರೋಲೈಟ್ ಉತ್ಪಾದನೆ ಸೇರಿದಂತೆ ದೇಶೀಯ ಬ್ಯಾಟರಿ ಪೂರೈಕೆ ಸರಪಳಿಯಲ್ಲಿ ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತದೆ. ಓಕೆ, ಇದರ ಗುರಿ ಏನು? 2026ರ ವೇಳೆಗೆ 50 ಗೀಗಾವ್ಯಾಟ್ ಬ್ಯಾಟರಿ ಉತ್ಪಾದನಾ ಸಾಮರ್ಥ್ಯವನ್ನು ಗುರಿಯನ್ನು ಹೊಂದಿದೆ. ಓಕೆ, ಇದಕ್ಕೆ ರೊಕ್ಕ ಹೆಂಗೆ? ಇದು ಒಂದು ಪ್ರೋತ್ಸಾಹಕ್ಕೆ ತಯಾರಿಕೆಗೆ ಮಾರಾಟವಾಗುವ ಪ್ರತಿ ಕಿಲೋವ್ಯಾಟ್ ಬ್ಯಾಟರಿಗೆ 2,000ವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದು ಕನಿಷ್ಠ 1,100 ಕೋಟಿ ಹೂಡಿಕೆ ಮತ್ತು ಹಂತವಾಗಿ ದೇಶೀಯ ಮೂಲವರ್ಧನೆಗೆ ಇದನ್ನು ಮಾಡಲಾಗುತ್ತೆ. ನೆಕ್ಸ್ಟ್ ಬಾರಿ ಇದರ ಒಂದು ಸ್ಥಿತಿ. ಬ್ಯಾಟರಿ ಉತ್ಪಾದನೆ ಪ್ರಾರಂಭವಾಗದ ಕಾರಣ 2,900 ಕೋಟಿಗೆ ಯಾವುದೇ ಪ್ರೋತ್ಸಾಹಧನ ವಿತರಿಸಲಾಗಿಲ್ಲ. ಯೋಜನೆ ಅನುಷ್ಠಾನ ವಿಧಾನವಾಗಿದೆ. ಓಕೆ, ಇದು ನಿರೀಕ್ಷೆಗಳು ಫಲಿತಾಂಶಗಳ ನಡುವೆ ತೀವ್ರ ಅಂತರವನ್ನು ಉಂಟು ಮಾಡಿದೆ. ಇನ್ನು ಉತ್ಪಾದನೆಗೆ ಸಂಬಂಧಿಸಿದಂತೆ ಪ್ರೋತ್ಸಾಹಧನ ಯೋಜನೆ ಏನು? ಅದರ ಬಗ್ಗೆ ಏನು? ಮಾರ್ಚ್ 2020ರಲ್ಲಿ ಪ್ರಾರಂಭಿಸಲಾದ ಉತ್ಪಾದನೆ PLI ದೇಶೀಯ ಉತ್ತೇಜಿಸುತ್ತದೆ. 3 ವಲಯಗಳಿಂದ ಪ್ರಾರಂಭಿಸಿ 14 ಪ್ರಮುಖ ವಲಯಗಳಿಗೆ ವಿಸ್ತರಿಸುತ್ತದೆ. ನೋಡೋಣ ಇದರ ಕಾರ್ಯವಿಧಾನ ಏನು? PLI ಚೌಕಟ್ಟಿನ ಅಡಿಯಲ್ಲಿ ದೇಶೀಯ ಮತ್ತು ವಿದೇಶಿಯ ಕಂಪನಿಗಳು ಭಾರತದಲ್ಲಿ ಉತ್ಪಾದನೆಗೆ ಹಣಕಾಸಿನ ಪ್ರೋತ್ಸಾಹವನ್ನು ಪಡೆಯುತ್ತವೆ. ಇದು 5 ವರ್ಷಗಳವರೆಗಿನ ಅವಧಿಯನ್ನು ಹೆಚ್ಚುತ್ತಿರುತ್ತವೆ. ಆದಾಯದ ಶೇಕಡಾವಾರು ಪ್ರಮಾಣದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಓಕೆ, ಉದ್ದೇಶಿತ ವಲಯಗಳು ಮೊಬೈಲ್ ಉತ್ಪಾದನೆ, ಆಟೋಮೊಬೈಲ್ಗಳು, ಆಟೋ ಘಟಕಗಳು, ಔಷಧಿಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ಜವಳಿ, ಸೌರ PV ಮಾಡ್ಯೂಲ್ಗಳು, ACC ಬ್ಯಾಟರಿಗಳು, ಡ್ರೋನ್ಗಳನ್ನು ಒಳಗೊಂಡಿರುತ್ತೆ. ಓಕೆ, ಬಟ್ ನೆಕ್ಸ್ಟ್ ಇದರ ಕುರಿತು 2023ರ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿದ್ರು. ಏನಂತ ಕೇಳಿದ್ರು? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಜಾಗತಿಕ ಸರಕುಗಳ ರಫ್ತಿನಲ್ಲಿ ಭಾರತದ ಪಾಲು 3.2% ಇದೆ. ಹೇಳಿಕೆ 2, ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ಸ್ಥಳೀಯ ಕಂಪನಿಗಳು ಮತ್ತು ಕೆಲವು ವಿದೇಶಿ ಕಂಪನಿಗಳು ಭಾರತದ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯ ಲಾಭವನ್ನು ಪಡೆದುಕೊಂಡಿವೆ. ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 1ಕ್ಕೆ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಸಿ ಹೇಳಿಕೆ 1 ಸರಿ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಡಿ ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಓಕೆ, ಸರಿಯಾದ ಉತ್ತರ ಡಿ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಈ ರೀತಿ ಪ್ರಶ್ನೆಗಳು
ಕೇಳಿದರು. ಓಕೆ, ಬನ್ನಿ ನೆಕ್ಸ್ಟ್. CTF 154 ಒಂದು ನೌಕಾ ತರಬೇತಿ ಪಡೆಗೆ ಭಾರತ ಮುಂಚೂಣಿಯಲ್ಲಿದೆ. ಏಕೆ ಇದೆ ಇದನ್ನು ಯೂಸಲ್ಲಿದೆ ಅಂತ, ಮೊದಲ ಬಾರಿಗೆ ಭಾರತದ ನೌಕಾಪಡೆಯು ಸಂಯೋಜಿತ ಕಾರ್ಯಪಡೆ 154 ಆತಿಥ್ಯವನ್ನು ವಹಿಸಿಕೊಂಡಿದೆ, ಹಾಗಾಗಿ ನ್ಯೂಸಲ್ಲಿದೆ. ಓಕೆ, ಅದೆಲ್ಲ ಮಾಹಿತಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಬಾ, ಸಂಯೋಜನೆಗೆ ಒಂದು ಸಿಬ್ಬಂದಿ ಕೆನಡಾ, ಪ್ರಮುಖ ಸಿಬ್ಬಂದಿ ಯಾರ್ಯಾರಪ್ಪ ಅಂದರೆ ಕೆನಡಾ, ಈಜಿಪ್ಟ್, ಜೋರ್ಡನ್, ಸಿಸೆಲ್ಸ್, ಟರ್ಕಿ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಸಿಬ್ಬಂದಿಯನ್ನು ಒಳಗೊಂಡಿರ್ತದೆ. ಅದರ ಒಂದು ಬಹುರಾಷ್ಟ್ರೀಯ ಪಾತ್ರವನ್ನು ಇದು ಬಿಂಬಿಸ್ತದೆ. ಇದರ ಪಾತ್ರ ಏನಪ್ಪ, CHP 154, 151, 152, 153 ಕೆಂಪು ಸಮುದ್ರ, ಕಡಲ ಭದ್ರತೆ, ಕಡಲ್ಗಳ್ಳತನ ನಿಗ್ರಹ, ಹೀಗೆ ಅವುಗಳ ಒಂದು ಪಾತ್ರವನ್ನು ಇಲ್ಲಿ ನೋಡ್ಬೋದು. ಓಕೆ, ಬಟ್ ನೆಕ್ಸ್ಟ್, ಹಿಮಾಲಯದ ಆರೋಗ್ಯದ ಮೇಲೆ ಮರುಭೂಮಿಯ ಧೂಳಿನ ಬ್ಯಾಕ್ಟೀರಿಯಾದ ಪ್ರಭಾವ ಏನು? ಇತ್ತೀಚೆಗೆ ಇದು ಅಧ್ಯಯನದ ಒಂದು ಪಶ್ಚಿಮ ಭಾರತದಿಂದ ಮರುಭೂಮಿಯ ಧೂಳಿನ ಒಂದು ಗರಿಗಳ ಮೂಲಕ ಸಾಗಿಸಲಾದ ರೋಗಕಾರಕಗಳ ಪೂರ್ವ ಹಿಮಾಲಯವನ್ನು ತಲುಪುತ್ತಿವೆ ಮತ್ತು ಉಸಿರಾಟ, ಚರ್ಮ ಮತ್ತು ಜಠರಗಳಿನ ಕಾಯಿಲೆಗಳಿಗೆ ಸಂಬಂಧಿಸಿವೆ ಅಂತೇಳಿ ಇದು ಬಹಿರಂಗಪಡಿಸಿದ ವರದಿ. ಓಕೆ, ಹಾಗಾಗಿ ನ್ಯೂಸಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಕೊಟ್ಟಿದ್ದೀನಿ. ಇಂಡೋ ಗಂಗಾ ಬಯಲನ್ನು ದಾಟುತ್ತದೆ ಇದು. ಓಕೆ, ನೆಕ್ಸ್ಟ್, ಹರಡುವಿಕೆ ವಿಧಾನ ಹೀಗೆ. ಮರುಭೂಮಿ ಧೂಳಿನ ಸಮತಲ ದೀರ್ಘ ಶ್ರೇಣಿಯ ಸಾಗಣೆ, ಸಂಬಂಧಿತ ರೋಗಕಾರಕಗಳು, ಹಿಮಾಲಯದ ತಪ್ಪಲಿನಿಂದ ಕಲುಷಿತ ಗಾಳಿಯ ಲಂಬವಾದ ಉನ್ನತಿ ಎಂಬ ಪ್ರಕ್ರಿಯೆಯಿಂದಾಗಿ ಆರೋಗ್ಯದ ಒಂದು ಪರಿಣಾಮಗಳು ಉಂಟಾಗ್ತವೆ. ಅದರ ಮಹತ್ವ ಏನು? ಓಕೆ, ಈ ರೀತಿಯ ಮೊದಲ ಪರಿಣಾಮಾತ್ಮಕ ಗಡಿಯಾಚೆಗಿನ ಧೂಳಿಯನ್ನು ಹಿಮಾಲಯದ ವಾತಾವರಣದ ಒಂದು ಸೂಕ್ಷ್ಮ ಜೀವ ಒಂದು ವಿಜ್ಞಾನದಲ್ಲಿನ ಬದಲಾವಣೆಗಳು, ಸಂಬಂಧಿತ ಆರೋಗ್ಯಕ ಒಂದು ಅಪಾಯಗಳೊಂದಿಗೆ ಸಂಪರ್ಕಿಸುತ್ತದೆ. ಇದು ರಾಷ್ಟ್ರೀಯ ಆರೋಗ್ಯ ಕ್ರಿಯಾ ಯೋಜನೆಗಳು ಮತ್ತು 2047 ವಿಕಸಿತ ಭಾರತ ದೃಷ್ಟಿಕೋನವನ್ನು ಅನುಗುಣವಾಗಿ ಮುಂಚಿನ ಎಚ್ಚರಿಕೆಗಳ ವ್ಯವಸ್ಥೆಗಳಿಗೆ ನಿರ್ಣಾಯಕವಾಗಿ ಇವು ಒಳ ಅರಿವನ್ನು ನೀಡುತ್ತವೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್, ರಿಕವರಿ ಏಜೆಂಟ್ಗಳ ನಡವಳಿಕೆಯ ನಿಯಮಗಳ RBI ಬಿಗಿಗೊಳಿಸುತ್ತದೆ. ಹೇಗೆ? ಭಾರತೀಯ ರಿಸರ್ವ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳು, ಜವಾಬ್ದಾರಿತ ವ್ಯವಹಾರ ಮಂಡಳಿ 2ನೇ ತಿದ್ದುಪಡಿ ನಿರ್ದೇಶನಗಳು 2026 ಎಂಬ ಶೀರ್ಷಿಕೆಯ ಕರಡು ಮಾರ್ಗಸೂಚಿಗಳನ್ನು RBI ಬಿಡುಗಡೆ ಮಾಡಿದೆ. ಇದು ಬ್ಯಾಂಕುಗಳು ಮತ್ತು ಇತರ ನಿಯಂತ್ರಿತ ಸಂಸ್ಥೆಗಳಿಂದ ವಸೂಲಾತಿ ಏಜೆಂಟ್ಗಳ ತೊಡಗುವಿಕೆ ಮತ್ತು ನಡವಳಿಕೆಯನ್ನು ನಿಯಂತ್ರಿಸುತ್ತದೆ. ಜುಲೈ 1, 2026ರಿಂದ ಇದು ಜಾರಿಗೆ ಬರಲಿದೆ, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಓಕೆ, ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಷ್ಟಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನ್ನೋದು. ಇನ್ನೂ ಹಲವಾರು ವಿಡಿಯೋಗಳನ್ನು ಮಾಡ್ತೇನೆ. ಓಕೆ, ನಿಮ್ಮ ಸಲುವಾಗಿ. ಓಕೆ, ಬನ್ನಿ ಇವತ್ತು ಇಷ್ಟು ವಿಡಿಯೋಗಳನ್ನ ಹೇಳ್ತಾ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.